ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ ಅಥವಾ ಇಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ಈ ರೈತರ ಹೋರಾಟಕ್ಕೆ ಯಾವುದೂ ಪ್ರತಿಫಲ ಸಿಗದೇ ಇರುವ ಹಾಗೆ ನೋಡ್ತಾ ಇದ್ದಾರೆ. ನಮಗನ್ನಿಸ್ತದೆ ಬಹುತೇಕ ಜಿಲ್ಲಾಧಿಕಾರಿಗಳಲ್ಲಿ ಉಸ್ತುವಾರಿ ಮಂತ್ರಿಗಳಾಗಲಿ ಬಹುತೇಕ ಅವರೇ ನೇಗಲು ಹೊಡೆದು ಅವರೇ ಹೊಲ ಉಳುಮೆ ಮಾಡಿ ಅವರೇ ಬಿತ್ತಿ ಅವರೇ ಬೆಳೆದು ಉಣ್ತಾರೆ ಅನ್ನುವಂಗೆ ಅವ್ರು ಮಾಡ್ಲಿಕ್ಕತ್ತಾರೆ. ಆದ್ರೆ ಈ ದೇಶದ ಜನತೆಗಾಗಿ ದುಡಿಯುವಂಥ ರೈತ, ಆ ರೈತನಿಗೆ ಇವರು ಎಷ್ಟು ಗೌರವ ಕೊಡ್ಲಿಕ್ಕತ್ತಾರ ಅನ್ನುವಂಥದ್ದನ್ನು ಇದ್ರ ಮೇಲೆ ನಮ್ಗೆ ಗೊತ್ತಾಗ್ತದೆ. ಬಹುತೇಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಿಳ್ಕೊಂಡಿರಬೇಕು, ಏನು 1 ತಾಸು 4 ತಾಸು ಕುಂತು ಹೋಗ್ತಿರ್ಬೇಕು, 24 ಗಂಟೆ ಕುಂತು ಹೋಗ್ತಿರ್ಬೇಕು ಅಂತ ತಿಳ್ಕೊಂಡು ಅವ್ರೇನು ತಿಳ್ಕೊಂಡ್ರೆ ಇದು ತಪ್ಪು ಕಲ್ಪನೆ. ಬಹುತೇಕ ಇವತ್ತೇನು ನಾವು ರೋಡಿಗಿಳಿದೀವಿ, ರೈತರು ಈಗೆಲ್ಲ ನಾವು ಖಾಲಿ ಇದ್ದೀವಿ. ಈಗ ನಮಗೆಲ್ಲ ರಾಶಿ ಮುಗಿದವ, ಎಲ್ಲ ಮುಗಿದವ, ನಮ್ಮ ಎತ್ತು ಬಂಡಿ ಸಮೇತ ಇಲ್ಲಿ ಬಂದೀವಿ. ಇನ್ನೇನು ಇವತ್ತೊಂದು ದಿವ್ಸ ನೋಡ್ತೀವಿ ನಾವು. ಇವತ್ತೊಂದು ದಿವ್ಸ ನೋಡಿದ ನಂತರ ನಮ್ಮ ಮನೆಯೊಳಗಿನ ಬ್ಯಾಳಿ ಬೆಲ್ಲ ಏನೇನು ನಮ್ಮ ಸಲಕರಣೆಗಳದ ಊಟದ್ದೆಲ್ಲ ಅಡುಗೆ ವ್ಯವಸ್ಥೆ ತೊಗೊಂಡು ಇಲ್ಲೇ ಜಿಲ್ಲಾಧಿಕಾರಿಗಳ ಆಫೀಸ್ ಕಚೇರಿ ಎದುರೇ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿ ನಮಗೆ ಸಿಗುವಂಥ ನ್ಯಾಯ ದೊರಕುವ ತರಕು ನಾವು ಇಲ್ಲಿ ಜಾಗ ಬಿಟ್ಟು ಕದಲಂಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಸರ್ಕಾರಕ್ಕೆ ತಿಳಿಪಡಿಸ್ತೀವಿ. ಜೊತೆಗೆ ಈಗ ನಾನು ನಿನ್ನೆ ರಾತ್ರಿ ಇಲ್ಲಿ 2-2:30 ತನಕ ನಾವು ಹೋರಾಟ ಮಾಡಿ ಬದನಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಈಗ ಮತ್ತೆ ನಾವು ಬಂದೀವಿ. ಇವತ್ತೊಂದು ದಿವಸ ನಾವು ಎಲ್ಲ ಜಿಲ್ಲೆಯೊಳಗಿರ್ತಕ್ಕಂಥ ಎಲ್ಲ ಮಠಾಧೀಶರಿಗೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ತಮ್ಮ ಶಿಷ್ಯರೊಡನೆ ಬಂದು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳಕತ್ತಿದ್ವಿ. ಅದು ಅಲ್ಲದೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬಹುತೇಕ ಇವರು ಎಷ್ಟು ದಿವಸ ಇರ್ತಾರೆ, ಎಷ್ಟು ದಿವಸ ಉಪವಾಸ ಮಾಡ್ತಾರಂತ ಹಿಂಗೆ ಅಂದ್ಕೊಂಡಿರ್ಬೋದು. ನಾನು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳೀನಿ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಎಷ್ಟು ಹಳ್ಳಿಗಳು ಬರ್ತಾವೆ, ಆ ಹಳ್ಳಿ ಎಲ್ಲ ರೈತರು ತಮ್ಮ ಊರೊಳಗೆ ಎಷ್ಟೆಷ್ಟು ಮನೆಗಳದಾವ, ಜಾತಿ ಮತ ಪಂಥ ಬಿಟ್ಟು ನೀವೆಲ್ಲ ಊರೊಳಗಿನ ಕಂತಿ ಭಿಕ್ಷೆ ಮಾಡ್ಕೊಂಬಂದು ಜಿಲ್ಲಾಧಿಕಾರಿ ಬಳಿ ಆಫೀಸ್ಗೆ ಬರ್ರಿ ಬುತ್ತಿ ತೊಗೊಂಡಂತ ಹೇಳಿ ನಾವು. ಹೀಗಾಗಿ ನಮಗೇನು ಅನ್ನೋದು ಕೊರತೆ ಆಗಂಗಿಲ್ಲ, ಯಾವುದಕ್ಕೆ ಕೊರತೆ ಆಗಂಗಿಲ್ಲ. ಇಲ್ಲೆಲ್ಲ ನಮ್ಮ ಸಲಕರಣೆಗಳು ಇಲ್ಲೇ ಬಂದವ, ನಮ್ಮ ಮನೆ ಕಡೆದೂ ಯಾವುದೂ ಚಿಂತೆ ಇಲ್ಲ. ನಾವು ಅಹೋರಾತ್ರಿ ಸುಮಾರು ಎಷ್ಟು ದಿವಸ ಆಗ್ತದೆ ಆಗಲಿ, ನಮಗೆ ಸರ್ಕಾರದ ಬೆನ್ನೆಲುಬು ಮುರಿಯೋ ತನಕ ನಾವಿಲ್ಲಿ ಇದು ಹೇಳಂಗಿಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂದೀವಿ. ಸರ್ಕಾರ ಏನಂತದ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತದೆ. ಬಹುತೇಕ ನಮ್ಮನ್ನು ಆಳುವಂಥ ಸರ್ಕಾರ ರೈತದ ಬೆನ್ನೆಲುಬಿಗೆ ಎಷ್ಟು ಕಿಮ್ಮತ್ತು ಮಾಡ್ಲಿಕ್ಕತ್ತಾರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದಕ್ಕೆ ಅವ್ರ ಬೆನ್ನು ಮೂಳೆಗಳು ಸಡ್ಲು ಮಾಡೋ ತನಕ ನಾವಿಲ್ಲಿ ಕದಲಂಗಿಲ್ಲ ಅನ್ನುವಂಥ ನಾವು ಹೇಳಿ ಈಗಾಗಲೇ ನಮ್ಮ ಎಲ್ಲ ರೈತರ ಮುಖಂಡರು ಅಂಕಿ ಸಂಖ್ಯೆಯ ವಿವರವನ್ನು ಕೊಟ್ಟಿದ್ದಾರೆ. ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಮಾರು 24 ಗಂಟೆಗಳ ಕಾಲ ನಾವು ಇಲ್ಲಿ DC ಆಫೀಸ್ ಎದುರುಗಡೆ ರೈತರ ಸಂಬಂಧಪಟ್ಟಂಥ ಏನು ತೊಂದರೆಗಳಿದೆ ಆ ತೊಂದರೆಗೆ ಸಂಬಂಧಪಟ್ಟ ನಾವು ಸ್ಟ್ರೈಕಿಗೆ ಕೂತಾಗ ಇನ್ನೂ ತನಕ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿಗಳಾಗಿರಲಿ ಅಥವಾ ಇಲ್ಲಿದ್ದಂಥ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತದ ಯಾವುದೇ ಒಬ್ಬ ಅಧಿಕಾರಿ ಕೂಡ ಇದನ್ನು ಬಂದು ಕೇಳ್ತಾ ಇಲ್ಲ. ಹೀಗಾಗಿ ನಾವು ಈ ವಿಷಯವನ್ನು ನಾವು ಧಿಕ್ಕರಿಸ್ತೇವೆ. ಈ ಸರ್ಕಾರಕ್ಕೆ ನಾವು ಛೀಮಾರಿಯನ್ನು ಹಾಕ್ತೇವೆ. ಏನಾದರೂ ಇವರು ಇದಕ್ಕೆ ಬಂದು ನಮಗೆ ಪರಿಹಾರ ಕೊಡದಂತೆ ಸಂದರ್ಭದಲ್ಲಿ ಎಷ್ಟೇ ದಿವಸಗಳಾಗಲಿ ನಾವೆಲ್ಲ ಮನಿ ಮಠ ಬಂದು ಈ ರೈತರ ಜೊತೆ ನಾವು ಕೂಡ ಹೋರಾಟಕ್ಕೆ ನಿಲ್ತೇವೆ ಅಂತ ನಮ್ಮ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮ ಹೆಸರು ಹೇಳಿ. ದಿವ್ಯಾ ರಾಜೇಶ್ ಹಾಕರ್. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.